ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿಯ ಟೌನ್ಶಿಪ್ ಯೋಜನೆಯ ವಿಚಾರ ಇದೆಯಲ್ಲ, ರಾಜಕೀಯವಾಗಿ ಇಬ್ಬರು ನಾಯಕರಿಗೂ ಕೂಡ ಅತಿ ದೊಡ್ಡ ಪ್ರತಿಷ್ಠೆಯಾಗಿದೆ. ಪ್ರಮುಖವಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ವರ್ಸಸ್ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಿಡದಿಯ ಟೌನ್ಶಿಪ್ ಯೋಜನೆಯ ವಿಚಾರ. ಹಾಗಾಗಿ ಬಹಳ ಪ್ರತಿಷ್ಠೆಯ ಪಾಲಿಟಿಕ್ಸ್ಗೆ ಇಬ್ಬರು ನಾಯಕರು ಮುಂದಾಗ್ತಿದ್ದಾರೆ. ಪ್ರತಿಷ್ಠೆ ಪಾಲಿಟಿಕ್ಸ್ ನಲ್ಲಿ ಗೆಲ್ಲೋದು ಯಾರು, ಸೋಲೋದು ಯಾರು? ಭೂ ಸ್ವಾಧೀನ ಬಿಡದ ಪ್ರತಿಷ್ಠೆ ಡಿ.ಕೆ. ಶಿವಕುಮಾರ್ ಅವರದ್ದು, ಯಾವುದೇ ಕಾರಣಕ್ಕೂ ಈ ಯೋಜನೆ ಬಿಡಲ್ಲ ಅಂತಿದ್ದಾರೆ. ಭೂಮಿ ಉಳಿಸಿಕೊಳ್ಳುವ ಪ್ರತಿಷ್ಠೆ ಎಚ್.ಡಿ. ಕುಮಾರಸ್ವಾಮಿ ಅವರದ್ದು, ಯಾರ ಕೈ ಮೇಲಾಗುತ್ತೆ? ಸರ್ಕಾರದ ಪರಿಹಾರ ಧಿಕ್ಕರಿಸಿದ್ರೆ ಆಗುತ್ತಾ ಬಲವಂತದ ಸ್ವಾಧೀನ? ಆತಂಕ ಕಾಡ್ತಾ ಇದೆಯಾ ರೈತರಿಗೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಡದಿ ಟೌನ್ಶಿಪ್ ಬಿಗ್ ವಾರ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಈಗ ಪರಿಹಾರ ಕೊಡ್ತೀವಿ ನಿಮ್ಮ ಭೂಮಿಗೆ ಅಂತ ಸರ್ಕಾರ ಹೇಳ್ತಾ ಇದೆ. ಅದಕ್ಕೂ ರೈತರು ಒಪ್ಪದೇ ಇದ್ದಾಗ, ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದು ಭೂಮಿ ಕೊಡೋದಕ್ಕೆ ಒಪ್ಪದಿದ್ದಾಗ ಬಲವಂತವಾಗಿ ಪಡೆದುಕೊಳ್ಳೋದಕ್ಕೆ ಮುಂದಾಗುತ್ತಾ ಸರ್ಕಾರ? ಇಂಥದ್ದೊಂದು ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಬಟ್ ರೈತರು ಏನ್ ಮಾಡ್ತಾರೆ ಆ ಸಂದರ್ಭಕ್ಕೆ ಅನ್ನೋದೇ ಪ್ರಶ್ನೆ. ಬಟ್ ನೀವು ಬಲವಂತವಾಗಿ ಪಡ್ಕೊಂಡ್ರು, ಅವರು ಒಪ್ಪಿಗೆ ಪಡ್ಕೊಂಡ್ರು ಇಷ್ಟು ಫಲವತ್ತಾಗಿರುವ ಭೂಮಿಯನ್ನ ಸ್ವಾಧೀನ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ, ರೈತರ ಪರವಾಗಿ ನಾವಿದ್ದೀವಿ ಅಂತ ಕುಮಾರಸ್ವಾಮಿ ಅವರು ರೈತರ ಬೆಂಬಲಕ್ಕೆ ನಿಂತ್ಕೊಂಡು ಇದರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಹಾಗಾಗಿ ಇಬ್ಬರು ನಾಯಕರಲ್ಲಿ ಯಾರ ಕೈ ಮೇಲಾಗುತ್ತೆ ಈ ವಿಚಾರದಲ್ಲಿ ಅನ್ನೋದು ಸದ್ಯ ಇರುವ ಕುತೂಹಲ. ಬಿಡದಿ ಟೌನ್ಶಿಪ್ ಮಾಡಿಯೇ ಸಿದ್ಧ ಅಂತ ಸರ್ಕಾರ ಹೇಳ್ತಾ ಇರೋದು. ಇನ್ಫ್ಯಾಕ್ಟ್ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಪ್ರತಿಷ್ಠೆ, ಭೂ ಸ್ವಾಧೀನ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪ್ರತಿಷ್ಠೆಯ ಪಾಲಿಟಿಕ್ಸ್. ಸರ್ಕಾರದ ಪರಿಹಾರ ಧಿಕ್ಕರಿಸಿದ್ರೆ ಬಲವಂತವಾಗಿ ಸ್ವಾಧೀನ ಮಾಡ್ಕೊಳ್ತಾರ? ಸರ್ಕಾರಕ್ಕಿಂತಲೂ ಯಾರೂ ದೊಡ್ಡವರಲ್ಲ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಕುಮಾರಸ್ವಾಮಿ ಬಿಜೆಪಿ ಆರೋಪ ರಾಜಕೀಯ ಪ್ರೇರಿತ, ಇದು ಈ ಹಿಂದೆ ಅವರೇ ಸ್ವಾಧೀನ ಮಾಡಿದ್ದಾರೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಆರೋಪ ಮಾಡ್ತಿದ್ದಾರೆ. ಅವರು ಮಾಡಿದ್ದನ್ನ ನಾವು ಕಂಟಿನ್ಯೂ ಮಾಡ್ತಿದ್ದೀವಿ ಅಷ್ಟೇ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ರಿಯಾಕ್ಷನ್. ಯಾವುದೇ ಕಾರಣಕ್ಕೂ ಈ ಯೋಜನೆಯ ಕೈ ಬಿಡುವ ಮಾತೇ ಇಲ್ಲ ಅಂತ ಹೇಳ್ತಿದ್ದಾರೆ. ನಾನು ಡಿನೋಟಿಫಿಕೇಶನ್ ಮಾಡಿ ಜೈಲಿಗೆ ಹೋಗೋದಕ್ಕೆ ರೆಡಿ ಇಲ್ಲ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದು, ನಮ್ಮ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ಮಾಡಿಯೇ ಸಿದ್ಧ ಅಂತ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಅನ್ನೋದು ಬಹಳ ಸ್ಪಷ್ಟ. ಹಾಗಾಗಿ ಯೋಜನೆ ಕೈ ಬಿಡುವ ಮಾತೇ ಇಲ್ಲ, ಯೋಜನೆ ಜಾರಿ ಮಾಡೇ ತೀರ್ತೀವಿ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಇಬ್ಬರು ನಾಯಕರಲ್ಲಿ ಪ್ರತಿಷ್ಠೆಯ ವಾರ್ ಆಗಿದೆ ಟೌನ್ಶಿಪ್ ಯೋಜನೆಯ ವಿಚಾರ. ಈಗ ರೈತರು ಒಪ್ಪಿಕೊಳ್ಳದೆ ಹೋದ್ರೆ ಪರಿಹಾರಕ್ಕೆ ಬಲವಂತವಾಗಿ ಪಡೆದುಕೊಂಡು ಬಿಡುತ್ತಾ ಸರ್ಕಾರ ಅನ್ನುವಂಥ ಪ್ರಶ್ನೆ ಇದೆ. ಏನ್ ಬೆಳವಣಿಗೆ ಆಗ್ತಾ ಇದೆ ಈ ವಿಚಾರದಲ್ಲಿ ಅಂತ? ಸಂಪರ್ಕ ಮಾಡ್ತೀವಿ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಎನಿವೆ ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ. ಬಿಡದಿಯ ಟೌನ್ಶಿಪ್ ವಿಚಾರ ಇಬ್ಬರು ನಾಯಕರ ಮಧ್ಯೆ ಪ್ರತಿಷ್ಠೆಯ ಪಾಲಿಟಿಕ್ಸ್ ಆಗಿ ಮಾರ್ಪಾಡಾಗಿದೆ. ವೈಯಕ್ತಿಕವಾಗಿ ತೆಗೆದುಕೊಂಡಿದ್ದಾರಾ ಈ ಯೋಜನೆಯನ್ನ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಇಲ್ಲಿ ರೈತರು ಯಾಕೆ ವಿರೋಧ ಮಾಡ್ತಿದ್ದಾರೆ, ರೈತರಿಗೆ ಯಾಕೆ ಇಷ್ಟ ಇಲ್ಲ ಈ ಯೋಜನೆ? ಪಾಪ ಫಲವತ್ತಾಗಿರುವಂತಹ ಭೂಮಿಯನ್ನ ಸ್ವಾಧೀನ ಮಾಡ್ಕೊಳ್ಳದೆ ಇದೆ ಸರ್ಕಾರ. ನಮ್ಮ ಹೊಟ್ಟೆ ಮೇಲೆ ಹೊಡೆಯೋ ಪ್ರಯತ್ನಗಳಿದು. ಪರಿಹಾರ ಬೇಡ, ಭೂಮಿ ಬೇಕು ಅಂತ ರೈತರು ಕೇಳಿದ್ರು ಕೂಡ ಇಷ್ಟೆಲ್ಲ ವಿರೋಧದ ಮಧ್ಯದಲ್ಲಿ ಯೋಜನೆಯನ್ನ ಜಾರಿ ಮಾಡಬೇಕಾ ಅನ್ನೋದು ಪ್ರಶ್ನೆ ಆಗ್ತಾ ಇರೋದು. ಇದನ್ನ ನಾವು ಮಾಡಿದ್ದಲ್ಲ, ಬದಲಾಗಿ ಅವರೇ ಮಾಡಿರೋದು, ಹಾಗಾಗಿ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಷ್ಟೇ ಅನ್ನುವಂತಹ ವಿಚಾರವನ್ನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಹಾಗಾಗಿ ಇಬ್ಬರು ನಾಯಕರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಈ ವಿಚಾರ ಯಾರ ಕೈ ಮೇಲಾಗುತ್ತೆ, ಇದರಲ್ಲಿ ರೈತರ ಪಾಡೇನು ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ.